ಇನ್ನು ಕಾಂಗ್ರೆಸ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಡನ ಕಾಮಪುರಾಣಕ್ಕೆ ಬಲಿಯಾದ ಹೆಂಡತಿ. ಪತಿ ಅಕ್ರಮ ಸಂಬಂಧಕ್ಕೆ ಬೇಸತ್ತು ಹೆಂಡತಿ ಸೂಸೈಡ್ ಅನ್ನು ಮಾಡಿಕೊಂಡಿರುವುದಂತೆ ಇದು. ಡೆತ್ ನೋಟ್ ಅನ್ನು ಬರೆದಿಟ್ಟು ಮಗುವಿನೊಂದಿಗೆ ತಾಯಿ ಕೂಡ ಸೂಸೈಡ್ ಅನ್ನು ಮಾಡಿಕೊಂಡಿದ್ದಾರೆ. ತುಮಕೂರು ಜಿಲ್ಲೆಯ ಬ್ಯಾಡನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರುತಿ ಸೂಸೈಡ್ ಅನ್ನು ಮಾಡಿಕೊಂಡಿದ್ರು. ಸಾಕಷ್ಟು ಹಣ ಖರ್ಚು ಮಾಡಿದ್ರು ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳಿಕ್ಕೆ. ಆದರೆ ಅಧ್ಯಕ್ಷ ಸ್ಥಾನ ಏನೋ ಸಿಕ್ಕಿದೆ, ಬಟ್ ಅವರು ಸೂಸೈಡ್ ಮಾಡಿಕೊಂಡ್ರು. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು, ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ಯಾವ ಕಾರಣಕ್ಕಾಗಿ ಸೂಸೈಡ್ ಮಾಡಿಕೊಂಡ್ರು ಅನ್ನುವ ಅನುಮಾನ. ಈಗ ಉತ್ತರ ಸಿಗ್ತಾ ಇರುವಂಥದ್ದು, ಗಂಡನ ಕಾಮಪುರಾಣಕ್ಕೆ ಈ ರೀತಿಯಾಗಿ ಸೂಸೈಡನ್ನು ಮಾಡಿಕೊಂಡಿದ್ದಂತೆ. ಅಕ್ರಮ ಸಂಬಂಧ. ಕಾಂಗ್ರೆಸ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಡನ ಕಾಮಪುರಾಣಕ್ಕೆ ಅಂದರೆ ಪತಿ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದ, ಹೀಗಾಗಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ. ಗಂಡನ ವರ್ತನೆಯಿಂದಾಗಿ ಹೆಂಡತಿ ಶ್ರುತಿ ಬೇಸರಗೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ ಗಲಾಟೆ ಆಗ್ತಾ ಇತ್ತು. ಗಂಡ ಹೆಂಡತಿ ನಡುವೆ ಅನೇಕ ಬಾರಿ ಗಲಾಟೆಗಳಾಗಿದೆ. ರಾಜಿ ಸಂಧಾನವೂ ಕೂಡ ಮಾಡಿಸಿದ್ರಂತೆ ಕುಟುಂಬಸ್ಥರು. ಆದರೂ ಕೂಡ ಗಂಡ ಪರಸ್ತ್ರೀ ಜೊತೆ ಸಹವಾಸವನ್ನು ಇಟ್ಕೊಂಡಿದ್ದ. ಇದರಿಂದ ಬೇಸತ್ತಂತಹ ಶ್ರುತಿ ಸೂಸೈಡನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಉತ್ತರ ವಿಭಾಗದಲ್ಲಿ ಇರುವಂಥ ಬಗಲ್ಕೊಂಡೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಿನ್ನೆ ಸಂಜೆ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಕಂಪ್ಲೇಂಟ್ ಆಧಾರದ ಮೇಲೆ ಒಂದು ಅಬೇಟ್ಮೆಂಟ್ ಆಫ್ ಸೂಸೈಡ್ 108 BNS ಆ್ಯಕ್ಟ್ನಲ್ಲಿ ಒಂದು FIR ಮಾಡಿದ್ದೀವಿ. ಇನ್ಸಿಡೆಂಟ್ ಏನಂದರೆ, ನಾಗಸಂದ್ರ ಏರಿಯಾದಲ್ಲಿ ರೆಸಿಡೆಂಟ್ ಆಗಿರುವಂತಹ ಒಬ್ಬ ಲೇಡಿ, ಅರೌಂಡ್ 34 ಇಯರ್ಸ್ ಓಲ್ಡ್ ಲೇಡಿ ಒಬ್ಬರು ಶ್ರುತಿ ಅಂತ, ಅವರು ಮತ್ತು ಅವ್ರ ಮಗಳು 4 ವರ್ಷ ಮಗಳನ್ನು ಅವರು ಹ್ಯಾಂಗ್ ಮಾಡಿ ಸಾಯಿಸಿದ್ದಾರೆ. ಅದೇ ರೀತಿಯಲ್ಲಿ ಅವರು ಹ್ಯಾಂಗ್ ಮಾಡಿ ತೀರ್ಕೊಂಡಿದ್ದಾರೆ. ಸೊ ಇದರ ಆಧಾರದ ಮೇಲೆ ಅವರು ತಮ್ಮ ಯಾರಿದ್ದಾರೆ ಅವ್ರನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ. ಆಧಾರದ ಮೇಲೆ FIR ಮಾಡಿದ್ದೀವಿ. ಈಗ ಅದ್ರ ಕಂಪ್ಲೇಂಟ್ ಅಲಿಗೇಷನ್ ಏನು ಹೇಳ್ತಾರೆ ಅಂದರೆ, ಅವರು ಹಸ್ಬೆಂಡೇ ಆಗಿರ್ತಾರೆ, ಆಡಿಟರ್ ಆಗಿ ಕೆಲಸ ಮಾಡ್ತಾಯಿದ್ರು ಇದೇ ಏರಿಯಾದಲ್ಲಿ. ಅವರು ಮತ್ತು ಬೇರೆ ಲೇಡಿ ಜೊತೆ ಒಂದು ಅನೈತಿಕ ಸಂಬಂಧ ಇದೆ, ಮತ್ತು ಅದೇ ರೀತಿಯಲ್ಲಿ ವರದಕ್ಷಿಣೆಗೋಸ್ಕರ ಕಿರುಕುಳ ಮಾಡ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡೆತ್ ನೋಟ್ನೂ ಇದೆ ಅಂತ ಅವರು ಹೇಳ್ತಾರೆ. ಸೊ ನಾವು ಇನ್ನೂ ಅದನ್ನು ವಶಪಡಿಸ್ಕೋಬೇಕಾಗುತ್ತೆ. ಅದರ ಆಧಾರದ ಮೇಲೆ FIR ಮಾಡಿದ್ದೀವಿ. ಆ್ಯಂಡ್ ಫರ್ದರ್ ಇನ್ವೆಸ್ಟಿಗೇಷನು ಬಗಲ್ಕೊಂಡೆ ಇನ್ಸ್ಪೆಕ್ಟರ್ ಅನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಅವರು ಈಗ ನಮಗೆ ಗೊತ್ತಾಯಿತ ಮಾಹಿತಿ ಏನಂದರೆ,